ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತು ಚಿಕನ್ ಪೆಪ್ಪರ್ ಫ್ರೈ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇದು ರಸಮ್ ಜೊತೆ ಆಗಿರ್ಬೋದು ಅಥವಾ ನಮಗೆ ಸೈಡ್ಸ್ಗೆ ನೆಂಚ್ಕೊಳ್ಳೋಕ್ಕೆ ಅಂತ ಈ ರೀತಿ ಪೆಪ್ಪರ್ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ನಮಗೆ ಶೀತ ಕೆಮ್ಮು ಆಗಿದೆ, ಈ ಚಳಿಗಾಲ ಬಂತು ಇನ್ನೇನು. ಸೊ ಚಳಿಗಾಲದಲ್ಲಿ ಶೀತ ಕೆಮ್ಮು ಬರೋದು ಕಾಮನ್ ಆಗಿರುತ್ತೆ. ಸೊ ಆ ಟೈಮಲ್ಲಿ ನೀವು ಈ ರೀತಿ ಚಿಕನ್ ಪೆಪ್ಪರ್ ಫ್ರೈ ಮಾಡ್ಕೊಂಡು ತಿಂದರೆ ಖಂಡಿತವಾಗ್ಲೂ ಒಂದು ಒಳ್ಳೆ ಮನೆಮದ್ದು ಅಂತಲೇ ಹೇಳ್ಬೋದು. ಇದಕ್ಕೆ ನಾನು ಒಂದು 4 ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ ಹಾಗೆ ದಪ್ಪಕ್ಕೆ ಹೆಚ್ಚಿರೋ ಈರುಳ್ಳಿ ಒಂದು ತೊಗೊಂಡಿದ್ದೀನಿ. ಸೊ ಇವಾಗ ಮಿಕ್ಸಿ ಜಾರಿಗೆ ಶುಂಠಿ, ಬೆಳ್ಳುಳ್ಳಿ ಹಾಗೆ ಒಂದು 4 ಹಸಿಮೆಣಸಿನ್ಕಾಯಿನ ಈ ರೀತಿಯಾಗಿ ಹೆಚ್ಚಿ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು ಅರ್ಧ kg ಚಿಕನ್ ತೊಗೊಂಡಿರೋದಕ್ಕೆ ಒಂದು 3 ಬೆಳ್ಳುಳ್ಳಿ ಹಾಗೆ ಒಂದೂವರೆ ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ, 4 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆಯೇ ಒಂದು 4ರಿಂದ 5 ಲವಂಗ, ಒಂದು 4 ಪೀಸಷ್ಟು ಚಕ್ಕೆ, ಹಾಗೆಯೇ ಇದಕ್ಕೆ ಮೇಯ್ನ್ ಬರೋದೇ ನಮಗೆ ಮೆಣಸು. ಸೊ ಹಾಗಾಗಿ ಮೆಣಸನ್ನು 1.5 ಸ್ಪೂನಷ್ಟು ನಾನು ತೊಗೊಂಡಿದ್ದೀನಿ. ಇದನ್ನು ಇವಾಗ ನೋಡಿ ತರ್ತರಿಯಾಗಿ ಒಂದು 80% ಗ್ರೈಂಡ್ ಆಗುವಷ್ಟು ನೀವು ರುಬ್ಬಿಟ್ಕೊಳ್ಳಿ. ಆನಂತರ ಇದಕ್ಕೆ ಬಾಣಲೆಗೆ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ ಸೇರಿಸ್ಕೊಂಡು ದಪ್ಪವಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಈರುಳ್ಳಿ ಎಲ್ಲ ಫ್ರೈ ಆಗಲಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಹಾಕೋವಂಥ ವೀಡಿಯೋಸ್ ಎಲ್ಲ ನಿಮಗೆ ಬೇಗನೆ ರೀಚ್ ಆಗುತ್ತೆ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಈಗ ನೋಡಿ ಈರುಳ್ಳಿ ಸ್ವಲ್ಪ ಲೈಟಾಗಿ ಫ್ರೈ ಆದಮೇಲೆ 2 ಟೊಮೆಟೊನ ನಾನಿಲ್ಲಿ ದಪ್ಪವಾಗಿ ಹೆಚ್ಕೊತಾ ಇದ್ದೀನಿ. ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಇದಕ್ಕೆ. ಈಗ ಒಂದು ಸ್ವಲ್ಪ ಎಲ್ಲ ಫ್ರೈ ಆದಮೇಲೆ ಈಗ ತೊಳೆದಿಟ್ಕೊಂಡಿರೋಂತಹ ಚಿಕನ್ನ ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಚಿಕನ್ ಸೇರಿಸ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಬೇಕಿದ್ರೆ ಪುಡಿ ಉಪ್ಪು ಕೂಡ ಹಾಕೋಬಹುದು. ನಾನಿಲ್ಲಿ ಕಲ್ಲುಪ್ಪು ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ ಚಿಟಿಕೆಯಷ್ಟು ಅರಿಶಿನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫಸ್ಟಿಗೆ ಚೆನ್ನಾಗಿ ಅರಿಶಿನ, ಉಪ್ಪು ಎಲ್ಲ ಚಿಕನ್ಗೆ ಚೆನ್ನಾಗಿ ಹಿಡಿಬೇಕು. ಚಿಕನಲ್ಲಿರುವಂತಹ ನೀರಿನ ಅಂಶ ಎಲ್ಲವೂ ಬಿಟ್ಕೊಳ್ಳೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಬೇಕಿದ್ರೆ ಒಂದು ತಟ್ಟೆ ಮುಚ್ಚಿ ಒಂದು 5 ನಿಮಿಷ ಬಿಟ್ಟರೆ ನಿಮಗೆ ಈ ರೀತಿಯಾಗಿ ನೀರೆಲ್ಲ ಬಿಟ್ಕೊಂಡಿರುತ್ತೆ. ಆನಂತರ ನಾವು ಇದಕ್ಕೆ ರುಬ್ಬಿರೋಂತಹ ಮಸಾಲೆ ಸೇರಿಸ್ಕೋಬೇಕು. ಚಿಕನ್ ನೀರು ಬಿಡೋವರೆಗೂ ನೀವು ಯಾವುದೇ ರೀತಿ ಮಸಾಲೆ ಸೇರಿಸ್ಕೊಳ್ಳೋಕೆ ಹೋಗಬೇಡಿ. ಇವಾಗ ನೋಡಿ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಆವಾಗಲೇ ಅದನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಜಾರಲ್ಲಿರೋಂತಹ ನೀರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ನಿಮಗೆ ಚಿಕನ್ ಬೇಯಬೇಕಲ್ವ, ನಮಗೆ ಇವಾಗ ಒಂದು 30% ಅಷ್ಟೇ ಬೆಂದಿರುತ್ತೆ, ಬಟ್ ಇನ್ನೂ 70% ಬೇಯಬೇಕು. ಸೊ ಹಾಗಾಗಿ ಚಿಕನ್ಗೆ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಬೇಕಾಗುತ್ತೆ. ನಾನು ನೋಡಿ ಇಲ್ಲಿ ಧನಿಯಾ ಪೌಡ್ರ್ ಸೇರಿಸ್ಕೊತೀನಿ. ಫಸ್ಟು ಧನಿಯಾ ಪೌಡ್ರ್ ಬಂದು ಒಂದೂವರೆ ಸ್ಪೂನಷ್ಟು ಧನಿಯಾ ಪೌಡ್ರ್ ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ ಇದಕ್ಕೆ 1 ಸ್ಪೂನು ಖಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಟೇಸ್ಟಿಯಾಗಿರುತ್ತೆ. ಸೊ ಹಾಗಾಗಿ ಆನಂತರ ಇದಕ್ಕೆ ನೀವು ನೀಟಾಗಿ ಒಂದ್ಸರಿ ಕೈ ಆಡಿಕೊಂಡು ಚಿಕನ್ ನಮಗೆ ಸ್ವಲ್ಪ ಮುಳುಗೋ ಅಷ್ಟು ನೀರು ಇರಬೇಕು. ಆನಂತರ ಬೇಯ್ತಾ ನಿಮಗೆ ಡ್ರೈ ಆಗುತ್ತೆ. ಇನ್ನೊಂದು ಗ್ಲಾಸಷ್ಟು ಕಾಫಿ ಕುಡಿಯೋ ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನೀವು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಚೆನ್ನಾಗಿ ಬೇಯಬೇಕು. ಸೊ ಹಾಗಾಗಿ ನಾನು ನೀರನ್ನು ಹಾಕೋಕ್ಕೆ ಹೇಳೋದು. ಇಲ್ಲಾಂದರೆ ನಮಗೆ ಸೀದ್ ಬಿಡುತ್ತೆ, ತಳ ಹಿಡಿಯೋ ಚಾನ್ಸಸ್ ಕೂಡ ಇರುತ್ತೆ. ನೋಡಿ ಈ ರೀತಿ ನೀರಾಗಿದ್ದರೆ ಸಾಕು. ಬೆಂದ ಮೇಲೆ ನಮಗೆ ಚಿಕನ್ ಪೆಪ್ಪರ್ ಡ್ರೈ ಆಗುತ್ತೆ. ಈ ರೀತಿಯಾಗಿ ನೀಟಾಗಿ ಒಂದು ಸಮ ಮಾಡಿಕೊಂಡು ಒಂದು ತಟ್ಟೆನಾರು ಮುಚ್ಕೊಳ್ಳಿ ಅಥವಾ ಹಾಗೆ ಬೇಯಿಸ್ಕೊಂಡು ಸರಿ. ತಟ್ಟೆ ಮುಚ್ಚಿದ್ರೆ ನಮಗೆ ಬೇಗನೆ ಬೇಯುತ್ತೆ. ಈ ರೀತಿ ನೋಡಿ ಒಂದು ಸ್ವಲ್ಪ ಆವಾಗಲೇ ಚೆಕ್ ಮಾಡ್ಕೋತಾ ಇರಿ. ತಟ್ಟೆ ತೆಗೆದು ಬೆಂದಿದೆಯಾ ಇಲ್ವಾ, ಒಂದು ಸ್ವಲ್ಪ ತಳ ಹಿಡ್ದಿದೆಯಾ ನೋಡ್ಕೋತಾ ಇರಿ. ಇದಕ್ಕೆ ಅರ್ಧ ಹೋಳು ನಿಂಬೆ ಹಣ್ಣು ರಸನ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಬೇಯಿಸ್ಕೊಂಡ್ಬಿಟ್ರೆ ನಿಮಗೆ ಚಿಕನ್ ಪೆಪ್ಪರ್ ಫ್ರೈ ಅನ್ನೋದು ರೆಡಿ ಆಗಿಬಿಡುತ್ತೆ. ಒಂದು 20 ಮಿನಿಟ್ಸಲ್ಲೆಲ್ಲ ನಿಮಗೆ ಈ ರೆಸಿಪಿ ಅನ್ನೋದು ರೆಡಿ ಆಗಿಬಿಡುತ್ತೆ. ಸೊ ನಿಮಗೆಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು.